ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಮೇ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಆಗಲಿದೆ, ಹಾಗೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಮತೋಲನ ಮತ್ತು ಪ್ರಗತಿಯನ್ನು ಯಾವ ರೀತಿಯಲ್ಲಿ ಕಂಡಿದ್ದೀರಿ, ಹಾಗೆ ಈ ವರ್ಷ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನೇಕ ಅದ್ಭುತ ಅವಕಾಶಗಳನ್ನು ಪಡೆಯುವಂತಹ ನಿರೀಕ್ಷೆ ಇರಲಿದೆ ಸ್ನೇಹಿತರೆ. ಹಾಗೆ ಈ ಸಿಂಹರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟವಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಇದಕ್ಕೆಲ್ಲ ಇರುವಂತಹ ಸಣ್ಣ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದಾರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಮೇ ತಿಂಗಳಿನಲ್ಲಿ ಈ ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ, ಯಾವ ವಿಷಯದಲ್ಲಿ ನಿಮಗೆ ಲಾಭ ಬಂದದಗಳಿದೆ ಅಂತ ಒಂದದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮತೋಲನವನ್ನು ಮತ್ತು ಪ್ರಗತಿಯನ್ನು ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ತಿಂಗಳಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನೇಕ ಅದ್ಭುತ ಅವಕಾಶಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಇದರೊಂದಿಗೆ ನಿಮ್ಮ ಯಶಸ್ಸಿನ ಹಾದಿ ಈ ಟೈಮ್ನಲ್ಲಿ ಸುಗಮವಾಗಿರ್ತದೆ ಸ್ನೇಹಿತರೆ. ನಿಮ್ಮ ಪ್ರೀತಿ, ಪ್ರೇಮ ಹಾಗೂ ವೃತ್ತಿ ಜೀವನದಲ್ಲೂ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಕಾಣ್ಬೋದಾಗಿದೆ. ನಿಮ್ಮ ಸಂಬಂಧಗಳು, ಆರ್ಥಿಕ ಜೀವನ ಮತ್ತು ಆರೋಗ್ಯದ ಬಗ್ಗೆ ವಿವರಗಳನ್ನು ನಮ್ಮ ಈ SPB ಮೀಡಿಯಾದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ. ಪ್ರತಿಯೊಂದು ಮಾಹಿತಿಯನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಹಾಗೆ ಈ ಸಿಂಹರಾಶಿ ಜನರಿಗೆ ವೃತ್ತಿ ಜೀವನದಿಂದ ಪ್ರಗತಿಯನ್ನು ಹಿಡಿದು ಪ್ರೇಮ ಸಂಬಂಧವರೆಗೂ ಈ ಜಾತಕದಲ್ಲಿ ನೀವು ಏನೇನ ಕಾಣ್ತಾ ಹೋಗ್ತೀರಿ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ಬೋದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಸಿಂಹ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಮೊಟ್ಟ ಮೊದಲನಾಗಿ ಬರೋದಾದರೆ 2025ರ ಈ ಮೇ ತಿಂಗಳಿನ ಜಾತಕದ ಪ್ರಕಾರ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರ್ಬೋದು ಸ್ನೇಹಿತರೆ. ಆದ್ದರಿಂದ ಈ ವರ್ಷ ಅಂದರೆ ಈ ಮೇ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅಸಡ್ಡೆಯನ್ನು ತೋರಬಾರ್ದು ಸ್ನೇಹಿತರೆ. ವರ್ಷದ ಆರಂಭ ಅಂದರೆ ಈ ಮಾರ್ಚ್ ತಿಂಗಳವರೆಗೆ ಶನಿಯ ನಿಮ್ಮ 7ನೇ ಮನೆಯ ದೃಷ್ಟಿಯಿಂದ ನಿಮಗೆ ಮೊದಲ ಮನೆಯನ್ನು ನೋಡ್ತಾ ಇರ್ತಾನೆ ಸ್ನೇಹಿತರೆ. ಈಗಾಗಲೇ ಮಾರ್ಚ್ ಮುಗಿದಿದೆ. ಇದಾದ ನಂತರ ಇದು ದೇಹದ ಸೋಮಾರಿತನವನ್ನು ಭಾವನೆಗಳನ್ನು ನೀಡ್ತಾ ಹೋಗ್ತದೆ. ಈ ಹಿಂದೆ ನೀವು ಸೋಮಾರಿತನದಿಂದ ಇರ್ಬೋದು. ಕೆಲವೊಮ್ಮೆ ದೇಹದ ನೋವು ಅಥವಾ ಕೀಲು ನೋವು ಕೂಡ ನಿಮಗೆ ಈ ಹಿಂದೆ ನಿಮಗೆ ಬಂದಿರ್ಬೋದು ಸ್ನೇಹಿತರೆ. ಈ ಮಾರ್ಚ್ ಕಳೆದ ನಂತರ ಶನಿಯ ಪ್ರಭಾವವು ಮೊದಲನೇ ಮನೆಯಿಂದ ದೂರವಾದರೂ ಶನಿಯ ನಿಮ್ಮ 8ನೇ ಮನೆಯ ಮೇಲೆ ಸ್ಥಳಾಂತರಗೊಳ್ತಾ ಹೋಗ್ತಾರೆ ಸ್ನೇಹಿತರೆ. 8ನೇ ಮನೆಯಿಂದಾಗಿ ಶನಿಯ ಸಂಚಾರವು ಶುಭವಲ್ಲ ಎಂದು ಪರಿಗಣಿಸಲಾಗ್ತದೆ. ಇದು ಆರೋಗ್ಯದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ. ಆದರೆ ಶನಿ ಸಂಚಾರದಿಂದಾಗಿ ಈ ವರ್ಷ ಆರೋಗ್ಯದ ಬಗ್ಗೆ ಜಾಗೃತರಾಗಿರುವುದು ಮುಖ್ಯವಾಗಿರ್ತದೆ. ಹಾಗೆ ಈ ಮೇ ತಿಂಗಳ ನಂತರ ರಾಹು ಮತ್ತು ಕೇತುವಿನ ಪ್ರಭಾವವೂ ಕೂಡ ನಿಮ್ಮ ಮೊದಲನೇ ಮನೆಯ ಮೇಲೆ ಇರ್ತದೆ. ಈ ಪರಿಸ್ಥಿತಿಗಳು ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೆಯದಲ್ಲ ಸ್ನೇಹಿತರೆ. ವಿಶೇಷವಾಗಿ ಹೊಟ್ಟೆ ಸಮಸ್ಯೆಗಳು, ತಲೆನೋವು, ಮಾನಸಿಕ ಗೊಂದಲಗಳಂತಹ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗ್ತದೆ. ನಿಮ್ಮ ಆಹಾರ ಪದ್ಧತಿಯು ಅನಿಯಮಿತವಾಗಿದ್ದರೂ ಕೂಡ ಗ್ಯಾಸ್ಟ್ರಿಕ್ ಆಗುವಂತಹ ಅಥವಾ ಅಜೀರ್ಣ ಆಗುವಂತಹ ಸಮಸ್ಯೆಗಳು ನಿಮಗೆ ಕಾಣಸಿಗ್ತದೆ ಸ್ನೇಹಿತರೆ. ಈ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಸ್ನೇಹಿತರೆ. ಇದೆಲ್ಲದರಲ್ಲೂ ಅನುಕೂಲಕರ ವಿಷಯವೇನೆಂದರೆ ಮೇ ಮಧ್ಯದ ನಂತರ ಗುರುವಿನ ಪ್ರಭಾವವು ನಿಮ್ಮ ಲಾಭದ ಮನೆ ಅಂದರೆ 5ನೇ ಮನೆಯ ಮೇಲೆ ಇರ್ತದೆ ಸ್ನೇಹಿತರೆ. ಇದು ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ನಿಯಂತ್ರಿಸಲು ಇದು ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ. ಈ ವರ್ಷ ನಿಮಗೆ ಆರೋಗ್ಯ ಸ್ವಲ್ಪ ದುರ್ಬಲವಾಗಿದ್ದರೂ ಕೂಡ ಗುರುವಿನ ಬಲದಿಂದಾಗಿ ಅನುಕೂಲಕರವಾದಂತಹ ಸ್ಥಾನವು ನಿಮ್ಮ ಚೇತರಿಕೆಯ ದರವನ್ನು ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ. ಪರಿಣಾಮವಾಗಿ ಎಚ್ಚರಿಕೆಯಿಂದ ಬದುಕುವ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಗುರುಗ್ರಹದಿಂದ ನಿಮಗೆ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ಭಯವನ್ನು ಪಡುವಂತಹ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಸಾಧ್ಯವಾದಷ್ಟು ನೀವು ಸಮತೋಲಿತ ಆಹಾರವನ್ನು ಸೇವಿಸಿ ದಿನನಿತ್ಯ ನಿಮ್ಮ ದೈಹಿಕ ಚಟುವಟಿಕೆಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ಇನ್ನೇನೋ ಏಪ್ರಿಲ್ ಮುಗಿತಾ ಬರ್ತಿದೆ ಸ್ನೇಹಿತರೆ. ಮೇ ಸ್ಟಾರ್ಟ್ ಆಗುವಂತಹ ಅಂತರದಲ್ಲಿ ಈ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಈ ಮೇ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಸಾಮಾನ್ಯವಾಗಿ ಅನುಕೂಲಕರವಾದಂತಹ ಫಲಿತಾಂಶಗಳು ಈ ಟೈಮ್ನಲ್ಲಿ ಸಿಗ್ತಾ ಹೋಗ್ತದೆ. ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮನೆಗಳು ಮತ್ತು ಗ್ರಹಗಳು ಈ ತಿಂಗಳು ನಿಮ್ಮ ಉತ್ತಮ ಫಲಿತಾಂಶವನ್ನು ನೀಡುವ ಮೂಲಕ ಶಿಕ್ಷಣದ ಮಟ್ಟವನ್ನು ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ.
ವರ್ಷದ ಆರಂಭ ಎಂದರೆ ಈ ಮೇ ಮಧ್ಯದವರೆಗೂ ಗುರು ತನ್ನ 7ನೇ ಮನೆಯ ದೃಷ್ಟಿಯಿಂದ 4ನೇ ಮನೆಯನ್ನು ನೋಡ್ತಾ ಇರ್ತಾರೆ ಸ್ನೇಹಿತರೆ. ಶಿಕ್ಷಣದ ವಿಷಯಗಳಲ್ಲಿ, ವಿಶೇಷವಾಗಿ ಉನ್ನತ ಶಿಕ್ಷಣದ ವಿಷಯಗಳಲ್ಲಿ ನಿಮಗೆ ಯಾರು ಉತ್ತಮ ಸಹಾಯವನ್ನು ನೀಡಲು ಬಯಸ್ತಾರೆ ಸ್ನೇಹಿತರೆ. ಗುರುವು 9ನೇ ಅಂಶದಿಂದ 6ನೇ ಮನೆಯನ್ನು ನೋಡ್ತಾ ಇರ್ತಾನೆ ಸ್ನೇಹಿತರೆ. ಇದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ. ವೃತ್ತಿಪರ ಶಿಕ್ಷಣವನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಗುರುವಿನ ಈ ಸ್ಥಾನವು ಅನುಕೂಲಕರವೆಂದು ಪರಿಗಣಿಸಲಾಗ್ತದೆ. ಗುರುಬಲದಿಂದಾಗಿ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಮೇ ತಿಂಗಳ ಮಧ್ಯಭಾಗದ ನಂತರ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಗುರುವಿನ ಆಶೀರ್ವಾದವನ್ನು ಸಾಕಷ್ಟು ಪ್ರಮಾಣದಲ್ಲಿ ಪಡಿತಾ ಹೋಗ್ತೀರಿ. ನಿಮ್ಮ ಶಿಕ್ಷಣದಲ್ಲಿ ನೀವು ಉತ್ತಮವಾದ ಸಾಧನೆಯನ್ನು ಮಾಡಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಬುಧನ ಸಂಚಾರವು ನಿಮಗೆ ಹೆಚ್ಚಿನ ಸಮಯ ಮತ್ತು ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡುವ ಮೂಲಕ ಶಿಕ್ಷಣದ ಮಟ್ಟವನ್ನು ಇನ್ನಷ್ಟು ಸುಧಾರಣೆಗೆ ತರ್ತಾ ಹೋಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ವೃತ್ತಿಪರ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ಅಥವಾ ಕಾನೂನು ಶಿಕ್ಷಣವನ್ನು ಪಡೆಯಬೇಕೆಂದು ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. 2025ರ ಈ ವರ್ಷದಲ್ಲಿ ಹೆಚ್ಚಿನ ಭಾಗವು ನಿಮ್ಮ ಶಿಕ್ಷಣಕ್ಕೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಆದರೆ ವಿದ್ಯಾರ್ಥಿಗಳಿಗೆ ನಾವು ನೀಡುವಂತಹ ಸರಳ ಗುಟ್ಟು ಏನಂತಂದರೆ, ನಿಮ್ಮ ವಿದ್ಯಾಭ್ಯಾಸದ ಮೇಲೆ ನೀವು ಹೆಚ್ಚಿನ ಗಮನವನ್ನು ನೀಡಬೇಕಾಗಿರ್ತದೆ ಸ್ನೇಹಿತರೆ. ನಿಮ್ಮ ಓದಿನ ಕಡೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿ, ಹಾಗೆ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ. ಸಮಯ ಪರಿಪಾಲನೆಯನ್ನು ಮಾಡೋದ್ರ ಜೊತೆಗೆ ಶಿಸ್ತಿನಿಂದ ಇದ್ದರೆ ಆ ಶನಿದೇವರ ಕೃಪೆಯಿಂದಾಗಿ ನಿಮಗೆ ಎಲ್ಲ ರೀತಿಯ ಆಶೀರ್ವಾದಗಳು ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರಿಗೆ ವೃತ್ತಿ ಜೀವನದ ಬಗ್ಗೆ ಹೇಳ್ತಾ ಹೋಗೋದಾದರೆ, ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಕೋನದಿಂದ ನೋಡ್ತಾ ಹೋಗೋದಾದರೆ ನಿಮಗೆ ಈ ಮೇ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಅದೇನೇ ಆದರೂ ಕೂಡ ಜಾಗೃತವಾಗಿ ಮತ್ತು ಪ್ರಜ್ಞೆಯಿಂದ ಉಳಿಯುವ ಅಗತ್ಯವು ಈ ವರ್ಷವಿಡೀ ನಿಮಗೆ ತುಂಬಿರ್ತದೆ. ವರ್ಷದ ಆರಂಭದಿಂದ ಅಂದರೆ ಈ ಮಾರ್ಚ್ ತಿಂಗಳವರೆಗೆ 7ನೇ ಅಧಿಪತಿಯು ಶನಿಯ 7ನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ತೊಂದರೆಗಳನ್ನು ನೀವು ಆಲ್ರೆಡಿ ಎದುರಿಸಿದ್ದೀರಿ. ನಿಮ್ಮ ವ್ಯಾಪಾರವನ್ನು ತುಲನಾತ್ಮಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಇದರಿಂದ ಸಾಧ್ಯವಾಗ್ತದೆ ಸ್ನೇಹಿತರೆ. ಈ ಮಾರ್ಚ್ ಮುಗಿದಿದೆ, ಶನಿಯು 8ನೇ ಮನೆಗೆ ಹೋಗ್ತಿದ್ದಾನೆ ಸ್ನೇಹಿತರೆ. 8ನೇ ಮನೆಯಲ್ಲಿ ಶನಿಯ ಸಂಚಾರವು ಶುಭವಲ್ಲ ಎಂದು ಪರಿಗಣಿಸಲಾಗ್ತದೆ. ಅದರಿಂದ ವ್ಯವಹಾರದಲ್ಲಿ ಮತ್ತು ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡುವ ಮೊದಲು ನೀವು ಹೆಚ್ಚಿನ ಅಪಾಯವನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ ಸ್ನೇಹಿತರೆ. ಹಾಗೆ ಈ ಮೇ ತಿಂಗಳ ನಂತರ ರಾಹುವಿನ ಸಂಚಾರವು ನಿಮ್ಮ 7ನೇ ಮನೆಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಪ್ರಾರಂಭಿಸ್ತಾ ಹೋಗ್ತದೆ ಸ್ನೇಹಿತರೆ. ಇಲ್ಲಿಂದಲೂ ವ್ಯವಹಾರ ನಿರ್ಧಾರಗಳಲ್ಲಿ ಈಗ ತುಲನಾತ್ಮಕವಾಗಿ ಹೆಚ್ಚಿನ ವಿವೇಚನೆಯೂ ಕೂಡ ನಿಮಗೆ ಅಗತ್ಯವಿರ್ತದೆ. ಅಂದರೆ ಈ ವರ್ಷ ವ್ಯವಹಾರದಲ್ಲಿ ಹೊಸ ಮತ್ತು ದುಬಾರಿಯಾದ ಯಾವುದನ್ನು ಪ್ರಯೋಗಿಸುವುದು ಸೂಕ್ತವಲ್ಲ. ಏನೇ ನಡೆಯುತ್ತಿದ್ರೂ ಅದನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿರ್ತದೆ. ಯಾರನ್ನು ಕುರುಡಾಗಿ ನಂಬುವುದು ಸೂಕ್ತವಲ್ಲ ಸ್ನೇಹಿತರೆ. ನಿಮಗೆ ತಿಳಿಯದ ಬಿಸ್ನೆಸ್ಗೆ ಕೈ ಹಾಕಿ ಈ ಟೈಮ್ನಲ್ಲಿ ಕೈ ಸುಟ್ಕೋಬೇಡಿ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರಿಗೆ ಉದ್ಯೋಗದ ಬಗ್ಗೆ ಹೇಳ್ತಾ ಹೋಗೋದಾದರೆ, ಕೆಲಸ ಮಾಡುವಂತಹ ವೃತ್ತಿಪರರಿಗೆ ಈ ವರ್ಷವು ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಅದರಲ್ಲೂ ಈ ಮೇ ತಿಂಗಳಿನಲ್ಲಿ 6ನೇ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಅಂದರೆ ಮಾರ್ಚ್ವರೆಗೂ ತನ್ನದೇ ಆದ 2ನೇ ರಾಶಿ ಚಕ್ರದ ಚಿಹ್ನೆಯಲ್ಲಿ ಉಳಿತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ಸಣ್ಣ ತೊಂದರೆಗಳ ಹೊರತಾಗಿಯೂ ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯಲ್ಲಿ ಬಡ್ತಿ ಇತ್ಯಾದಿಗಳು ನಿಮಗೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ತೊಂದರೆಗಳು ಸ್ವಲ್ಪ ನಿಮಗೆ ಈ ಟೈಮ್ನಲ್ಲಿ ಹೆಚ್ಚಾಗ್ಬೋದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಪರಿಪೂರ್ಣ ಭಕ್ತಿಯಿಂದ ಕೆಲಸ ಮಾಡುವುದನ್ನು ಮುಂದುವರಿಸಿದ್ರೆ ಮತ್ತು ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ನಿಮ್ಮ 100% ಪರಿಶ್ರಮವನ್ನು ನೀವು ನೀಡಿದರೆ ಅದಕ್ಕೆ ತಕ್ಕನಾದಂತಹ ಪ್ರತಿಫಲವು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ಗುರುವಿನ ಸಂಚಾರವು ನಿಮಗೆ ಈ ಟೈಮ್ನಲ್ಲಿ ಸಹಾಯಕವಾಗಿರ್ತದೆ. ವರ್ಷದ ಆರಂಭದಿಂದ ಅಂದರೆ ಈ ಮೇ ಮಧ್ಯದವರೆಗೂ ಗುರುವು 6ನೇ ಮನೆಯ ಮೇಲೆ ತನ್ನ 9ನೇ ದೃಷ್ಟಿಯ ಪ್ರಭಾವವನ್ನು ಬೀರುವ ಮೂಲಕ ನಿಮಗೆ 2ನೇ ಮನೆಯ ಮೇಲೆ 5ನೇ ದೃಷ್ಟಿಯ ಪ್ರಭಾವವನ್ನು ಬೀರುವ ಮೂಲಕ ನಿಮ್ಮ ಕೆಲಸವನ್ನು ಇನ್ನಷ್ಟು ಉತ್ತಮವಾಗಿ ಇಡಲು ಪ್ರಯತ್ನಿಸ್ತಿರ್ತಾನೆ ಸ್ನೇಹಿತರೆ. ಮೇ ಮಧ್ಯದ ನಂತರವೂ ಗುರು ಲಾಭದ ಮನೆಯನ್ನು ತಲುಪಿರ್ತಾನೆ. ವಿವಿಧ ವಿಷಯಗಳಲ್ಲಿ ನಿಮಗೆ ಬೆಂಬಲಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಹೋಗ್ತದೆ ಸ್ನೇಹಿತರೆ. ಈ ವರ್ಷವು ನಿಮಗೆ ಕೆಲಸಕ್ಕೆ ಸ್ವಲ್ಪ ಕಷ್ಟಕರವಾಗಿದ್ದರೂ ಕೂಡ ಫಲಿತಾಂಶಗಳು ಸಾಮಾನ್ಯವಾಗಿ ನಿಮಗೆ ನಿಮ್ಮ ಪರವಾಗಿಯೇ ಇರ್ತವೆ ಸ್ನೇಹಿತರೆ. ಇನ್ನು ಈ 2025ರ ಮೇ ತಿಂಗಳಿನಲ್ಲಿ ಆರ್ಥಿಕ ವಿಷಯವಾಗಿ ಹೇಗಿರಲಿದೆ ಅಂತ ಕೇಳೋದಾದರೆ, ದುಡ್ಡು ಕಾಸಿನ ವಿಚಾರ ಈ ಟೈಮ್ನಲ್ಲಿ ನಿಮಗೆ ಹೇಗಿರಲಿದೆ ಅಂತ ಕೇಳೋದಾದರೆ, ನಿಮಗೆ ಈ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳು ನಿಮಗೆ ಕಾಣಿಸಿಗ್ತದೆ ಸ್ನೇಹಿತರೆ. ಆದಾಯದ ದೃಷ್ಟಿಯಿಂದ ಈ ವರ್ಷವು ಸಾಮಾನ್ಯವಾಗಿ ಉತ್ತಮವಾಗಿರ್ತದೆ. ಈ ವರ್ಷದ ಆರಂಭ ಎಂದರೆ ಮೇ ಮಧ್ಯದವರೆಗೂ ಗುರುವು ತನ್ನ 5ನೇ ದೃಷ್ಟಿಯೊಂದಿಗೆ ಸಂಪತ್ತಿನ ಮನೆಯನ್ನು ನೋಡ್ತಾನೆ ಸ್ನೇಹಿತರೆ. ಇದು ಉಳಿತಾಯಕ್ಕೆ ಸಹಾಯಕವಾಗಿರ್ತದೆ. ಇದಲ್ಲದೆ ಉಳಿಸಿದ ಹಣವನ್ನು ಸುರಕ್ಷಿತವಾಗಿಡಲು ಇದು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಮೇ ತಿಂಗಳ ಮಧ್ಯಭಾಗದ ನಂತರ ಗುರುವು ಲಾಭದ ಮನೆಯನ್ನು ತಲುಪ್ತಾನೆ ಸ್ನೇಹಿತರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಆದಾಯದ ಮೂಲಗಳು ತುಲನಾತ್ಮಕವಾಗಿ ಸಾಕಷ್ಟು ಹೆಚ್ಚಾಗ್ತಾ ಹೋಗ್ತವೆ.
ವರ್ಷದ ಆರಂಭ ಎಂದರೆ ಮೇವರೆಗೂ ರಾಹು ಮತ್ತು ಕೇತುವಿನ ಪ್ರಭಾವವು ಮತ್ತು ಮಾರ್ಚ್ನಿಂದ 2ನೇ ಮನೆಯಲ್ಲಿ ಶನಿಯ ಪ್ರಭಾವವು ಕೆಲವು ತೊಂದರೆಗಳನ್ನು ನಿಮಗೆ ಸೂಚಿಸಿದರೂ ಕೂಡ ಗುರುವು ನಿಮ್ಮ ಆರ್ಥಿಕ ಅಂಶವನ್ನು ಬಲಪಡಿಸಲು ಪ್ರಯತ್ನಿಸುತ್ತಿದ್ದರೆ, ಮತ್ತೊಂದೆಡೆ ರಾಹು ಕೇತು ಶನಿಯು ಅದನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ನಿಮ್ಮ ಆರ್ಥಿಕ ಯೋಜನೆಯನ್ನು ಸಾಕಷ್ಟು ಬಲಪಡಿಸ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ. ಹಾಗೆ ಈ ಟೈಮ್ನಲ್ಲಿ ನಿಮಗೆ ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಈ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ಪ್ರೇಮ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮವಾದ ಫಲಿತಾಂಶಗಳು ನಿಮಗೆ ಈ ಟೈಮ್ನಲ್ಲಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ 5ನೇ ಮನೆಯ ಅಧಿಪತಿಯಾಗಿರುವಂತಹ ಗುರುವು ವರ್ಷದ ಆರಂಭದಿಂದ ಮೇ ತಿಂಗಳ ಮಧ್ಯದ ಭಾಗವರೆಗೂ ಕರ್ಮದ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ. ಅಂತಹ ಪರಿಸ್ಥಿತಿಯಲ್ಲಿ ಇತರ ಜನರು ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ಪ್ರೇಮ ಸಂಬಂಧ ಹೊಂದಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಫಲಿತಾಂಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ಗುರುವು ಲಾಭದ ಮನೆಯನ್ನು ತಲುಪಿರ್ತಾನೆ. ಪ್ರೇಮ ಸಂಬಂಧಗಳಿಗೆ ಉತ್ತಮವಾದ ಹೊಂದಾಣಿಕೆಯನ್ನು ಒದಗಿಸಲು ನಿಮಗೆ ಸಾಧ್ಯವಾಗ್ತದೆ ಸ್ನೇಹಿತರೆ. ಮೇ ತಿಂಗಳ ಮಧ್ಯಭಾಗದ ನಂತರ ಗುರುವಿನ ಸಂಚಾರವು ನಿಮ್ಮ 5ನೇ ಮತ್ತು 7ನೇ ಮನೆಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತು ಹೋಗ್ತದೆ. ನಿಮ್ಮ ಪ್ರೇಮ ಜೀವನದ ಆನಂದಿಸಲು ನಿಮಗೆ ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಪ್ರೇಮ ವಿವಾಹಗಳು ಬಯಸುವಂತಹವರಿಗೆ ದಾರಿ ಸುಲಭವಾಗ್ತಾ ಹೋಗ್ತದೆ. ಹೊಸದಾಗಿ ಯುವಜನರು ಸ್ನೇಹಿತರನ್ನು ಮತ್ತು ಪ್ರೀತಿಯ ಸಂಗಾತಿಗಳನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಈ ಟೈಮ್ನಲ್ಲಿ ನಿಮಗೆ ಬಂದೊದಗಲಿದೆ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ವಿವಾಹ ಮತ್ತು ವೈವಾಹಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಮದುವೆಯ ವಯಸ್ಸಿಗೆ ಅಥವಾ ಮದುವೆಗೆ ಪ್ರಯತ್ನಿಸುವಂತಹ ಜನರಿಗೆ ಈ 2025 ವರ್ಷವು ಅವರಿಗೆ ಉತ್ತಮವಾದ ಯಶಸ್ಸನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ವಿಶೇಷವಾಗಿ ಮೇ ಮಧ್ಯಭಾಗದ ನಂತರ ಸಮಯವು ಮದುವೆಯಾಗಲು ತುಂಬ ಸಹಾಯಕವಾಗಿರ್ತದೆ. ನಿಶ್ಚಿತಾರ್ಥ ಮತ್ತು ಮದುವೆ ಎರಡರ ದೃಷ್ಟಿಯಿಂದ ಈ ವರ್ಷ ನಿಮಗೆ ಬಹಳ ಉತ್ತಮವಾಗಿರ್ತದೆ. ಪ್ರೇಮ ವಿವಾಹವಾಗಲು ಬಯಸುವಂತಹ ಈ ಜನರಿಗೆ ಉತ್ತಮ ಫಲಿತಾಂಶಗಳನ್ನು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ. ಮೇ ತಿಂಗಳ ನಂತರ ರಾಹು ಮತ್ತು ಕೇತುವಿನ ಪ್ರಭಾವವು 7ನೇ ಮನೆಯ ಮೇಲೆ ಇರ್ತಾ ಹೋಗ್ತದೆ. ಇದು ಅಂತರ್ಜಾತಿ ವಿವಾಹ ಆಗಲು ಬಯಸುವಂತಹ ಜನರಿಗೆ ಇದು ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ನಾವು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಈ ವರ್ಷವು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ದುರ್ಬಲವಾಗಿರ್ಬೋದು. ವರ್ಷದ ಆರಂಭ ಅಂದರೆ ಮಾರ್ಚ್ ತಿಂಗಳವರೆಗೂ ಶನಿಯು 7ನೇ ಮನೆಯಲ್ಲಿ ಸಾಕ್ತಾ ಇರ್ತಾನೆ ಅಂತ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಮೇ ತಿಂಗಳ ನಂತರ 7ನೇ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಆದ್ದರಿಂದ ವೈವಾಹಿಕ ಜೀವನದಲ್ಲಿ ಕಾಲಕಾಲಕ್ಕೆ ಕೆಲವು ಸಮಸ್ಯೆಗಳು ಕೂಡ ಕಂಡುಬರ್ಬೋದು. ಇದೆಲ್ಲದರ ನಡುವೆ ಅನುಕೂಲಕರವಾದ ವಿಷಯವೇನೆಂದರೆ, ಮೇ ತಿಂಗಳ ಮಧ್ಯದ ನಂತರ ಗುರುವು ತನ್ನ 9ನೇ ದೃಷ್ಟಿಯಿಂದ 7ನೇ ಮನೆಯನ್ನು ನೋಡುವ ಮೂಲಕ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಅಂದರೆ ಸಮಸ್ಯೆಗಳು ಉದ್ಭವಿಸಿದ್ರು ಕೂಡ ಅದಕ್ಕೆ ಸರಿ ಮಾಡುವಂತಹ ಪರಿಹಾರಗಳು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರಿಗೆ ಕುಟುಂಬ ಮತ್ತು ಗೃಹ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಕೌಟುಂಬಿಕ ವಿಷಯಕ್ಕೆ ಬಗ್ಗೆ ಹೇಳ್ತಾ ಹೋಗೋದಾದರೆ ಮಿಶ್ರ ಫಲಿತಾಂಶಗಳನ್ನು ಈ ಟೈಮ್ನಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಸ್ನೇಹಿತರೆ. ಮೇ ತಿಂಗಳವರೆಗೆ ರಾಹು ಮತ್ತು ಕೇತುವಿನ ಪ್ರಭಾವವು 2ನೇ ಮನೆಯ ಮೇಲೆ ಇರ್ತದೆ. ಇದು ಕೆಲವೊಮ್ಮೆ ಕುಟುಂಬ ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಆದರೆ ಇದೆಲ್ಲದರಲ್ಲೂ ಅನುಕೂಲಕರವಾದ ವಿಷಯವೇನೆಂದರೆ, ಗುರುವಿನ ಪ್ರಭಾವವು 2ನೇ ಮನೆಯ ಮೇಲೂ ಕೂಡ ಇರ್ತದೆ. ಇದು ಸಮಸ್ಯೆಗಳನ್ನು ತೆಗೆದುಹಾಕಲು ಕೆಲಸವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು, ತಪ್ಪುಗ್ರಹಿಗಳು ಏನಾದರೂ ಉಂಟಾಗಿದ್ದರೆ ಇದೆಲ್ಲಕ್ಕೂ ಸಮಸ್ಯೆಗಳಿಗೂ ಪರಿಹಾರವು ಕೂಡ ಶೀಘ್ರದಲ್ಲೇ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮೇ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಗುಣ ಸ್ವಭಾವಗಳು ಹೇಗಿರಲಿದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಈ ರಾಶಿಯ ಜನರು ಮಾತನಾಡಲು ಸಾಕಷ್ಟು ಇಷ್ಟವನ್ನು ಪಡ್ತಾ ಹೋಗ್ತಾರೆ. ಈ ರಾಶಿಗೆ ಸೇರಿದ ಜನರು ಸುತ್ತಿ ಬಳಸಿ ಏನನ್ನೂ ಹೇಳೋದಿಲ್ಲ ಸ್ನೇಹಿತರೆ. ಅದು ಅವರಿಗೆ ಇಷ್ಟ ಆಗೋದಿಲ್ಲ ಕೂಡ. ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕ್ತಾ ಹೋಗ್ತಾರೆ. ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡೋದಿಲ್ಲ ಸ್ನೇಹಿತರೆ. ಸೂರ್ಯದೇವನ ಪ್ರಭಾವದಿಂದಾಗಿ ಈ ಸಿಂಹ ರಾಶಿಯವರು ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸ್ತಾ ಹೋಗ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಸಾಕಷ್ಟು ಬದ್ಧರಾಗಿ ನೀವು ಇರ್ತೀರಿ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರ ಸ್ವಭಾವ ಹೇಗಿರಲಿದೆ ಅಂತ ಕೇಳೋದಾದರೆ, ಈ ರಾಶಿಯ ಜನರು ತಮಾಷೆಯ ಸ್ವಭಾವವನ್ನು ಉಳ್ಳವರಾಗಿರ್ತೀರಿ ಸ್ನೇಹಿತರೆ. ಬೇರೆಯವರೊಂದಿಗೆ ಸುಲಭವಾಗಿ ಬೆರೆತು ಹೋಗ್ತೀರಿ. ಗುರಿ ಮುಟ್ಟುವಂತಹ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ನಿಮಗೆ ಇರುತ್ತದೆ ಸ್ನೇಹಿತರೆ. ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗ್ತಿರ್ತೀರಿ. ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ನೀವು ಹೊಂದಿರ್ತೀರಿ. ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿ ನೀವು ಕೂಡ ಇರ್ತೀರಿ ಸ್ನೇಹಿತರೆ.
ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸು ಇರೋದಿಲ್ಲ. ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಾಂಕಹರವನ್ನು ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನು ಪಡಿತು ಹೋಗ್ತೀರಿ. ಉತ್ತಮ ಆದಾಯವನ್ನು ಕೂಡ ನೀವು ಗಳಿಸ್ತು ಹೋಗ್ತೀರಿ. ಆದರೆ ಈ ರಾಶಿ ಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದಾಗಿ ಅನೇಕ ಬಾರಿ ಅಸಮಾಧಾನಗೊಳ್ತಾ ಹೋಗ್ತೀರಿ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಈ ರಾಶಿಯ ಜನರು ಸ್ವಭಾವದಲ್ಲಿ ತಮ್ಮ ಕರುಣಾಮಯಿ ಮತ್ತು ಸಹಾನುಭೂತಿಯನ್ನು ಕೂಡ ಹೊಂದಿರ್ತೀರಿ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಸ್ನೇಹಿತರೆ, ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಬಾದಾಮಿಯನ್ನು ದಾನ ಮಾಡಿ ಸ್ನೇಹಿತರೆ. ಹಾಗೆ ಹಣೆಯ ಮೇಲೆ ನಿಯಮಿತವಾಗಿ ಕೇಸರಿ ತಿಲಕವನ್ನು ಇಡಿ. ಒಂದು ಚದರ ಬೆಳ್ಳಿಯ ತುಂಡನ್ನು ನಿಮ್ಮ ಬಳಿ ಯಾವಾಗಲೂ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನು ಪ್ರತಿ ಶನಿವಾರ ಆ ಶನಿದೇವರ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ದೇವಸ್ಥಾನಕ್ಕೆ ತೆರಳಿ ಹಚ್ಚೋದ್ರಿಂದ ಆ ಶನಿದೇವರ ನಕಾರಾತ್ಮಕ ಪ್ರಭಾವವು ಕೂಡ ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆಯೇ ಪ್ರತಿ ಶನಿವಾರ ನೀವು ವಿಕಲಚೇತನರಿಗೆ ದಾನವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಪ್ರತಿ ಶನಿವಾರ ಗಣೇಶ, ಹನುಮಾನ್, ಶನಿದೇವರನ್ನು ಪ್ರಾರ್ಥಿಸಿ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಓದಿ ಮತ್ತು ಆಲಿಸೋದ್ರಿಂದ ಆ ಹನುಮಂತನ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.